ಲಂಕಾ ಪಡೆಯನ್ನ ಮಕಾಡೆ ಮಲಗಿಸಿದ ಟೀಮ್ ಇಂಡಿಯಾ. ಶ್ರೀಲಂಕಾ ವಿರುದ್ಧ ಟೀಮ್ ಇಂಡಿಯಾಗೆ ಭರ್ಜರಿ ಜಯ. ಲಂಕಾ ಪಡೆಯನ್ನ ಇಂದು ಶ್ರೀಲಂಕಾ ವಿರುದ್ಧ ಇಂಡಿಯಾಗೆ 165ನೇ ರನ್ಗಳ ಗೆಲುವು ಸಾಧಿಸಿದ್ದಾರೆ. ಶ್ರೀಲಂಕಾ ವಿರುದ್ಧ ಟೀಮ್ ಇಂಡಿಯಾಗೆ ಭರ್ಜರಿ ಜಯ ಗಳಿಸಿದ್ದಾರೆ. ಈಗ ಟೀಮ್ ಇಂಡಿಯಾಗೆ 165 ರನ್ಗಳ ಗೆಲುವು. 377 ರನ್ ಬೆನ್ನತ್ತಿದ ಶ್ರೀಲಂಕಾ ಎರಡನೇ ಇನ್ನಿಂಗ್ಸ್ಗೆ ಆಲ್ ಔಟ್. 206 ರನ್ಗಳಿಗೆ ಆಲ್ ಔಟ್ ಆದ ಶ್ರೀಲಂಕಾ ತಂಡ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಗಾಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯ. ಈಗ ಮೊದಲ ಇನ್ನಿಂಗ್ಸ್ ನಲ್ಲಿ 4 ವಿಕೆಟ್ ಪಡೆದಿದ್ದ ಮಾನವ್ ಸುತಾರ್ ಅವರು ಈಗ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ 6 ವಿಕೆಟ್ ಪಡೆದು ಮಿಂಚಿದಂತಹ ಸುತಾರ್ ಶ್ರೀಲಂಕಾ ವಿರುದ್ಧ 10 ವಿಕೆಟ್ ಪಡೆದು ಮಿಂಚಿದಂತಹ ಮಾನವ್ ಸುತಾರ್. ಆದ್ರೆ ಮೊದಲ ಇನ್ನಿಂಗ್ಸ್ ನಲ್ಲಿ 167 ರನ್ಗಳನ್ನ ಬಾರಿಸಿದ ಪಡಿಕಲ್ ಈಗ ಶ್ರೀಲಂಕಾ ವಿರುದ್ಧ ಇಂಡಿಯಾಗೆ 165 ರನ್ಗಳ ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ. ಇವತ್ತು ನಡೆದಂತಹ ಪಂದ್ಯದಲ್ಲಿ ಇಂಡಿಯಾ ವರ್ಸಸ್ ಶ್ರೀಲಂಕಾ ಮ್ಯಾಚ್ ನಲ್ಲಿ ಲಂಕಾ ಪಡೆಯನ್ನ ಮಕಾಡೆ ಮಲಗಿಸಿದ ಟೀಮ್ ಇಂಡಿಯಾ ಅದ್ಭುತ ಬ್ಯಾಟಿಂಗ್ಗಳ ಮುಖಾಂತರ ಬೌಲಿಂಗ್ ಆಗಿರಬಹುದು, ತಮ್ಮ ಪ್ರತಿಯೊಂದು ಬೌಲರ್ಸ್ ಗಳನ್ನ ಸಮತೋಲನವಾಗಿ ತೆಗೆದುಕೊಂಡು ಒಂದು ಭರ್ಜರಿ ಟೀಮ್ ಸಜ್ಜಾಗಿ ಈಗ ಶ್ರೀಲಂಕಾಗೆ ಮಕಾಡೆ ಮಲಗಿಸಿ 165 ರನ್ಗಳ ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ. 377 ರನ್ಗಳನ್ನ ಬೆನ್ನತ್ತಿದ ಶ್ರೀಲಂಕಾ ಈಗ ಎರಡನೇ ಇನ್ನಿಂಗ್ಸ್ಗೆ ಏನಾಯ್ತು, ಆಲ್ ಔಟ್ ಆಗೋಟ್ರು. ಅದರಲ್ಲಿ 206 ರನ್ಗಳಿಗೆ ಅವರು ಆಲ್ ಔಟ್ ಆದ್ಮೇಲೆ ಶ್ರೀಲಂಕಾ ತಂಡ ಈ ಒಂದು ಪಂದ್ಯ ಗಾಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಎಲ್ಲಾ ವೀಕ್ಷಕರಿಗೆ, ಒಂದು ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ಖುಷಿನೇ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೊದಲ ಇನ್ನಿಂಗ್ಸ್ ನಲ್ಲಿ 4 ವಿಕೆಟ್ ಪಡೆದಿದ್ದಂತಹ ಮಾನವ್ ಸುತಾರ್ ಅವರು ಕೂಡ ಅದ್ಭುತ ಬ್ಯಾಟಿಂಗ್ ಗಳ ಮುಖಾಂತರ ಪ್ರದರ್ಶನವನ್ನ ತೋರಿದ್ರು. 167 ರನ್ಗಳನ್ನು ಬಾರಿಸಿದ ಪಡಿಕಲ್ ಶ್ರೀಲಂಕಾ ವಿರುದ್ಧ ಈಗ ಇಂಡಿಯಾಗೆ 165 ರನ್ಗಳ ಭರ್ಜರಿ ಗೆಲುವು ಸಾಧಿಸಿದ್ದಾರೆ.